ಎಸ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕೆಪಿಸಿಸಿ ವಕ್ತಾರರಾದಂಥ ರಘು ದೊಡ್ಡೇರಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಕರ್ನಾಟಕದ ಒಂದು ವ್ಯವಸ್ಥೆಯ ಅಭಿವೃದ್ಧಿ ವ್ಯವಸ್ಥೆ ಅದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತಿದ್ದೀವಿ ಸರ್. ಅಂದರೆ ಮೇಕೆದಾಟು ಯೋಜನೆ ಆಗಿರ್ಬೋದು ಅಥವಾ ಎತ್ತಿನ ಹೊಳೆ ಯೋಜನೆ ಆಗಿರ್ಬೋದು, ನಮ್ಮ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಗಳಾಗಿರ್ಬೋದು, ಎಲ್ಲ ವಿಚಾರದ ಬಗ್ಗೆ ನಾವಿವತ್ತು ಮಾತನಾಡೋದಕ್ಕೆ ಹೊರಟಿದ್ದೀವಿ ಸರ್. ಸರ್, ಈಗ ಸಮಸ್ಯೆ ಏನು ಅಂತ ಹೇಳಿದ್ರೆ, ಯಾವ ಯೋಜನೆ ಕೂಡ ಈಗ ಪೂರ್ಣಗೊಂಡಿಲ್ಲ ಅನ್ನುವಂಥದ್ದು ಜನರ ಒಂದು ಪ್ರಶ್ನೆ. ಕೇಂದ್ರ ಸರ್ಕಾರ ನೋಡಿ, ರಾಜ್ಯ ಸರ್ಕಾರ ಕಳೆದ 3 ವರ್ಷಗಳಿಂದ ಬೆಂಗಳೂರಿಗೆ ಮತ್ತೆ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲು ಬಣ್ಣ ತೊಟ್ಟು ಕೆಲಸ ಮಾಡ್ತಾ ಇದೆ. ನಮಗೇನಾಗ್ತಾ ಇದೆ, ನಮಗೆ 20 ವರ್ಷಗಳಿಂದ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರು ಕೂಡ ಕೇಂದ್ರದಿಂದ ಮಲತಾಯಿ ಧೋರಣೆ ನಡೀತಾ ಇದೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಎಸ್ಪೆಷಲಿ 2014 ನಂತರ ಬಂದಂತ ಕೇಂದ್ರ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಜಾಸ್ತಿ ಮಾಡ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದೇವೆ. ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಅವರು ಏನು ಹಿಂದೆ ಅಧಿಕಾರದಲ್ಲಿದ್ದ ರಾಜ್ಯದಲ್ಲಿ ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ಅವರ ಬಿಜೆಪಿ ಸರ್ಕಾರದ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಬಟ್ ಒಂದ್ಸಲ ಅವರು ಕೇಂದ್ರ ಸರ್ಕಾರದ ಮಂತ್ರಿ ಆದ ನಂತರ ಆ ವಿಚಾರವನ್ನು ಸ್ಟಾಪ್ ಮಾಡಿದ್ದಾರೆ. ಈಗ ಒಂದೊಂದೇ ವಿಚಾರವನ್ನು ತೆಗೆದುಕೊಳ್ಳೋದಾದ್ರೆ, ಸಬರ್ಬನ್ ಟ್ರೈನ್ 2013ರಲ್ಲಿ ಆರಂಭ ಆದಂತ ಒಂದು ಸಬರ್ಬನ್ ಟ್ರೈನ್ ಇಲ್ಲಿವರೆಗೂ ಒಂದು ಟ್ರೈನ್ ಓಡಾಡಕ್ಕಾಗಿಲ್ಲ ಅಂತಂದ್ರೆ ಯಾರ ಜವಾಬ್ದಾರಿ? ಅದು ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಹಣವನ್ನ ಎತ್ತಿಟ್ಟಿದ್ರೆ ರಾಜ್ಯ ಸರ್ಕಾರ ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಆಲ್ರೆಡಿ ಆಗಿದೆ, ಕೆಲಸ ಅರ್ಧ ಬರ್ದಾಗ ನಿಂತಿದೆ, ಸ್ಟಾಪ್ ಆಗಿದೆ. ಎತ್ತಿನ ಒಳಗೆ 5300 ಕೋಟಿ ಕೊಡ್ತೀನಿ ಅಂತ ಹೇಳಿ 5300 ಕೋಟಿ ಕೊಡದೆ ಈಗಲೂ ಕಳೆದ 3 ಬಜೆಟ್ ನ 1 ರೂಪಾಯಿನೂ ಕೊಡದೆ ವಿಧಾನ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ಕೇಂದ್ರ ಸರ್ಕಾರ. ಬೆಂಗಳೂರಿನ ಅಭಿವೃದ್ಧಿಗೆ ಕಾಲುವೆ ಮತ್ತೆ ರಸ್ತೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಅಂತ ಹೇಳಿ 15ನೇ ಹಣಕಾಸು ಆಯೋಗದಲ್ಲಿ 16,000 ಕೋಟಿಯನ್ನ 6,000 ಕೋಟಿಯನ್ನ ಮೀಸಲಿಟ್ಟಿದ್ರು. 6,000 ಕೋಟಿನಲ್ಲಿ 6 ರೂಪಾಯಿ ಕೂಡ ಕೊಟ್ಟಿಲ್ಲ. ಮೇಕೆದಾಟು ಯೋಜನೆ ಬಂದು ಗಲಾಟೆ ಮಾಡ್ತಾ ಇರೋರು ಯಾರು? ಇನ್ನೂ ಅಪ್ರೂವಲ್ ಕೊಟ್ಟಿಲ್ಲ. ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಮೊನ್ನೆ ಕಳೆದ 12 ವರ್ಷಗಳ ನಂತರ ಬಚಾವತ್ ಆಯೋಗದ ತೀರ್ಪು ಬಂದು ಏನೋ ಜುಡಿಷಿಯರಿಯಲ್ಲಿ ನಮಗೆ ಜಡ್ಜ್ಮೆಂಟ್ ಬಂದ್ರು ಕೂಡ, ಟ್ರಿಬ್ಯೂಟರಿ ಜಡ್ಜ್ಮೆಂಟ್ ಬಂದ್ರು ಕೂಡ ನಮಗೆ ಇದನ್ನ ಇಶ್ಯೂ ಮಾಡೋದಕ್ಕೆ ಆರ್ಡರ್ ಇಶ್ಯೂ ಮಾಡೋದಕ್ಕೆ 10-12 ವರ್ಷ ತೆಗೆದುಕೊಟ್ರು. ಹೀಗೆ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ತೆಗೆದುಕೊಳ್ಳೋದಾದ್ರೆ ಸರಿಸುಮಾರು 25 ರೈಲ್ವೆ ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಈಗ್ಲೂ ಪೆಂಡಿಂಗ್ ಇದಾವೆ. 15 ಹೊಸ ಯೋಜನೆಗಳನ್ನ ಕೇಳಿದ್ದೇವೆ. ಆ 15 ಹೊಸ ಯೋಜನೆಗಳು ಇನ್ನೂ ನಮ್ಮ ಅಪ್ರೂವಲ್ ಬಂದಿಲ್ಲ. ಅದರಲ್ಲಿ 10 ಯೋಜನೆಗಳು ಇನ್ ಪ್ರೋಗ್ರೆಸ್ ಇದಾವೆ, ಫಂಡ್ ಕೊಟ್ಟಿಲ್ಲ. ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರಶ್ನೆ ಅಂತ ಹೇಳ್ತಾರೆ. ಆ ಲ್ಯಾಂಡ್ ಅಕ್ವಿಸಿಷನ್ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು, ಓಕೆ, ಒಪ್ಕೊಳ್ತೇನೆ. ಆದ್ರೆ ರಾಜ್ಯ ಸರ್ಕಾರ ಯಾವಾಗ್ಲೂ ಒಂದು ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ರೆ ಆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಮುಗಿಸೋದು 10 ವರ್ಷದ ನಂತರ. 10 ವರ್ಷದ ನಂತರ ಅಂತಂದ್ರೆ ರೈತರು ಒಂದು ಜಮೀನನ್ನ ಕಳ್ಕೊಂಡ್ರೆ ಅವ್ರಿಗೆ ಕಾಂಪನ್ಸೇಷನ್ 10 ವರ್ಷದ ನಂತರ 10 ವರ್ಷದ ಹಿಂದಿನ ಹಣವನ್ನ ಕೊಟ್ರೆ ರೈತರಿಗೆ ಅನ್ಯಾಯ ಆಗೋದಿಲ್ವಾ? ಆ ಮೂಲ ಕಾರಣದಿಂದ ಕೇಂದ್ರ ಸರ್ಕಾರ ಯಾವುದೇ ಒಂದು ಯೋಜನೆ ಅಂತಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಬೇಕಾಗಿರ್ತಕ್ಕಂಥ ಹಣವನ್ನ ರಿಸರ್ವ್ ಸರ್ ಹೇಳಿ. ಓಕೆ, ಥ್ಯಾಂಕ್ ಯು ಸರ್.